ವಿಡಿಯೋ ನೋಡೋರೆಲ್ಲ ನನ್ನೊಂದು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ, ಮಿಸ್ ಮಾಡದೆ ಎಲ್ಲರಿಗೂ ಶೇರ್ ಮಾಡಿ. ನೆಕ್ಸ್ಟ್ ಟೈಮ್ ಒಳ್ಳೆ ವಿಡಿಯೋ ಬರುತ್ತೆ ನಿಮ್ಮ ಮುಂದೆ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಗೈಸ್, ನಾವಿರೋದು ನಮ್ಮ ಕಂಬಿಬಾಣೆಯಲ್ಲಿ ಭಾಳ ಅದ್ಧೂರಿಯಾಗಿ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಡೆಸ್ತಾ ಇದೆ. ಅವತ್ತೊಂದು ವೀಡಿಯೋ ಮಾಡಿದ್ದೆ ನಾನು. ಸೊ ಇದು ವೀಡಿಯೋ ನೀವು ಫುಲ್ವರೆಗೆ ನೋಡಿ, ಅಷ್ಟು ಸೂಪರಾಗಿ ನಡೆಸಿದ್ದಾರೆ ನಮ್ಮ 11 ಸ್ಟಾರ್ ಕಂಬಿಬಾಣೆ ಟೀಮ್. ನಮ್ಮ ನಮ್ಮ ವಿನೀಶ್ ಹಳೆ ಆಟಗಾರ, ಬನ್ನಿ ಬೇಗ. ಸುಜಿ, ಮೋಹನ್, ಓಕೆ, ಇವರೆಲ್ಲ ನಮ್ಮ ಕಮಿಟಿಯವರು. ಇನ್ನೂ ಸುಮಾರು ಜನ ಇದ್ದಾರೆ. ಎಲ್ಲ ಒಂದೊಂದು ಶಾರ್ಟ್ಸ್ ತೋರಿಸ್ತೀನಿ ನಾನು. ದಯವಿಟ್ಟು ಈ ವಿಡಿಯೋ ಫುಲ್ವರೆಗೆ ನೋಡಿ. ಗೈಸ್, ಇಲ್ಲಿ ಲೇಡೀಸ್ ಕ್ರಿಕೆಟ್ ಕೂಡ ಇದೆ. ನಮ್ಮ ಕ್ರಿಕೆಟ್ಗೋಸ್ಕರ ಕಂಬಿಬಾಣ ಬಂದಿದ್ದು ಟೀಮ್ ಎಲ್ಲಿಂದ ಅಂತ ನಮಗೂ ಕೂಡ. ಹಾಯ್ ಮ್ಯಾಮ್, ನಮಸ್ತೆ. ಹಲೋ. ನೀವೆಲ್ಲಿ ಇರೋದು? ನಾವು ಕಟ್ಟೆಮಾಡು. ಹೌದು, ಅಲ್ಲಲ್ಲ, ಮೂರ್ನಾಡು ಹತ್ರಲ್ಲ, ಅಲ್ಲಿಂದ ಬಂದಿದ್ದಾರೆ. ಹೆಂಗಿದೆ ಅಲ್ಲಿ ಕ್ರಿಕೆಟ್ ಇದೆಲ್ಲ? ಚೆನ್ನಾಗಿದೆ, ಚೆನ್ನಾಗಿ ಆರ್ಗನೈಸ್ ಮಾಡಿದ್ದೀವಿ. ನಮ್ದು ಒಂದೇ ಟೀಮ್, ಕಟ್ಟೆಮಾಡು ಪೊಮ್ಮಕ್ಕಳ ಟೀಮ್ ಅಂತೇಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಗೈಸ್, ಫಸ್ಟ್ ಈ ಟೂರ್ನಮೆಂಟಿನಲ್ಲಿ ಫಸ್ಟ್ ಕ್ವಾಲಿಫೈ ಆದ ತಂಡ ಬ್ಲ್ಯಾಕ್ ಡ್ರ್ಯಾಗನ್ ಕೊಡಗರಹಳ್ಳಿ. ಇವ್ರದ್ದು ಟೀಮ್ಸ್ ಇಲ್ಲೇ ಇದೆ. ನಮ್ಮ ಮ್ಯಾನೇಜರ್ಸ್ ಇದೆ. ಆ ಮ್ಯಾನೇಜರ್ಸ್ ಬ್ಲ್ಯಾಕ್ ಡ್ರ್ಯಾಗನ್ ಟೀಮ್ ಮ್ಯಾನೇಜರ್. ನೀವು ಫಸ್ಟ್ ಕ್ವಾಲಿಫೈ ಆಗ್ತಾ ಇದೆ, ಆಲ್ಮೋಸ್ಟ್ ಆಯ್ತು ಬಿಡಿ. ನಾವು ಖಂಡಿತ ಕಪ್ ಹೊಡಿತೀವಿ. ಆಲ್ ದ ಬೆಸ್ಟ್. ನಮ್ಮದು ಟೂರ್ನಮೆಂಟ್ ಬಗ್ಗೆ ಟೂರ್ನಮೆಂಟ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ನಡೆಸ್ತಿದ್ದಾರೆ. ಹೆಂಗಿದೆ ನಮ್ಮ ಆರ್ಗನೈಸರ್ಸ್ ಚೆನ್ನಾಗಿದ್ದಾರೆ, ಟೀಮ್ ಚೆನ್ನಾಗಿದೆ. ಟೀಮು ಕಳೆದ ವರ್ಷಕ್ಕಿಂತ ಸೂಪರ್ ಆಗಿದೆ. ನಮ್ದು ಈ ವರ್ಷ ಬರೀ ಯಂಗ್ಸ್ಟರ್ ಟೀಮ್. ಬಾಯ್ಸ್ ಬ್ಯಾಟಿಂಗ್ ಆಗಲಿ ಬಾಲಿಂಗ್ ಆಗಲಿ ಎಲ್ಲ ಚೆನ್ನಾಗಿದೆ. ಹಂಗೆ ಹೋಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ ಅಲ್ಲ, ಹೊಡಿತೀರಲ್ಲ ಕಪ್ಪು ಪಕ್ಕ. ಇದು ನಮ್ಮ ಆಲ್ಫಾ ಟೀಮ್ ತಂಡ. ನಾವು ಇವರಲ್ಲಿ ಒಂದೇ ಟೀಮ್ ಹೋಯ್ತು ನಾವು ಅಲ್ಲ. ಹೌದು. ಓಕೆ ಗೈಸ್, ಈ ಟೂರ್ನಮೆಂಟ್ನಲ್ಲಿ ಯಾರೆಲ್ಲ ಮ್ಯಾಚ್ ನೋಡಲಿಕ್ಕೆ ಬಂದವ್ರಿಗೂ, ಪ್ಲೇಯರ್ಸ್ಗೂ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಕೂಡ ಈ 11 ಸ್ಟಾರ್ ತಂಡದವ್ರು ಮಾಡಿದ್ದಾರೆ. ಬನ್ನಿ ನೋಡುವ. ಬಾಬ್ರು, ನಮ್ಮ ಊಟ ಅಡುಗೆ ಮಾಡ್ತಾ ಇರೋದು ನಮ್ಮ ಮೇನ್ ಕುಕ್ಕು ಇವರು. ಅದೇ ರೀತಿ ಎಲ್ಲ ಹೆಲ್ಪನ್ನು ಮಾಡ್ತಾ ಇದ್ದಾರೆ ನಮ್ಮ ಸಜಿಯಾಟ ಹಾಗೂ ಪಾಪಣ್ಣ ಪ್ರವೀಣ. ಹೇಳಿ ಮತ್ತು ಹಿಂಗೆ ಎಲ್ಲರಿಗೂ ಊಟ ಉಂಟಾ? ಎಲ್ಲರಿಗೂ ಊಟ ಇದೆ. ಎಲ್ಲರಿಗೂ ಊಟ. ಟೂರ್ನಮೆಂಟಿಗೆ ಹೊರಗಿಂದ ವೀಕ್ಷಿಸಲು ಬಂದವರಿಗೂ ಉಂಟು. ಎಲ್ಲರಿಗೂ ಊಟ ಇದೆ. ಎಲ್ಲರಿಗೂ ಹೊರಗಿನಿಂದ ಬಂದ ಎಲ್ಲ ವ್ಯಕ್ತಿಗಳಿಗೂ ಊಟ ನಮ್ಮಿಂದ ಉಂಟು. ಅದು 3 ದಿನ ನಮ್ಮ ಸಂಘದ 11 ಸ್ಟಾರ್ ಸಂಘದವರಿಂದ 3 ದಿನ ಊಟ ಅಂದ್ರೆ ಕಮ್ಮಿ ಏನಲ್ಲ. ಅಷ್ಟು ಒಂದು ಖರ್ಚು ಮಾಡಿ ಇವರು ಮಾಡ್ತಾ ಇರೋದು ಬರೀ ಟೂರ್ನಮೆಂಟ್ಗೋಸ್ಕರ. ಯಾರೆಲ್ಲ ಬಂದಾರೆ? ಲೇಡೀಸ್ ಜೆಂಟ್ಸ್ ಎಲ್ಲ ಇದಾರಲ್ಲ. ಎಲ್ಲ ಲೇಡೀಸ್ ಜೆಂಟ್ಸ್ ಎಲ್ಲರೂ ಇದ್ದಾರೆ. ಎಲ್ಲ ಊರವರಿಗೋಸ್ಕರ ಎಲ್ಲರೂ ಸೂಪರ್. ಮಕ್ಕಳು ನಮ್ಮ ಊರಿಂದ ಬರೋ ನಮ್ಮ ಹೊರಗಿಂದ ಊರು ಎಲ್ಲರೂ ಬಂದಿದ್ದಾರೆ. ಎಲ್ಲರಿಗಿದೆ. ಸ್ವಲ್ಪ ಅಡಿಗೆ ಬಗ್ಗೆ ತೋರಿಸೋ, ಬನ್ನಿ ಇಲ್ಲಿ ನೋಡಿ. ಗಾಯ್ಸ್, ಊಟ ಎಲ್ಲ ರೆಡಿ ಆಗ್ತಾ ಇದೆ. ಇದು ರಾತ್ರಿಗೆ ಇರೋದು. ನಮ್ಮ ಅಡಿಗೆ ಮಾಡುತ್ತಿರೋದು ನಮ್ಮ ಅಕ್ಕ. ನಿಮ್ಮ ಹೆಸರು? ಮಂಜುಳಾ. ಎಲ್ಲಿರೋದು? ಮೊನ್ನೆದು ಊಟ ನೆನ್ನೆನ ತಿಂದಿಲ್ಲ. ಮೊನ್ನೆದು ಊಟ ಮಾತ್ರ ವೆರಿ ಸೂಪರ್. ಕೊಡಲಿ ಇರೋದಲ್ಲ, ಸೂಪರ್ ಆಗಿದೆ. ಬಾ ಹತ್ರ ಬಾ. ಅನ್ನ ಸಾಂಬಾರು ಎಲ್ಲ ಒಂದು ಸೂಪರ್ ಆಗಿದೆ. ಇಲ್ಲಿ ಕಂಬಿಬಾಣೆ 11 ಸ್ಟಾರ್ ತಂಡ, ಅದು ಹೇಳಲೇಬೇಕು. ಅಷ್ಟು ಸೂಪರಾಗಿ ನಡೆಸ್ತಾ ಇದ್ದಾರೆ. ನೆಕ್ಸ್ಟ್ ವರ್ಷ ಕೂಡ ಇದಕ್ಕಿಂತ ಬೆಟರ್ ಏನು ಮಾಡೋಕ್ಕಾಗಲ್ಲ. ಅಷ್ಟು ಸೂಪರಾಗಿ ಈ ವರ್ಷ ನಡೆಸಿದ್ದಾರೆ. ಇಲ್ಲೊಂದು ಟೀಮ್ ಕೂತಿದ್ದಾರೆ. ಹಾಯ್ ಬ್ರೋ. ಯಾವ ಟೀಮ್ ನೀವು? CCM ಮಾರುತಿನಗರ್. ಕ್ವಾಲಿಫೈ ಆಗಿದ್ದೀರಾ? ಈಗ ನೆಕ್ಸ್ಟ್ ಮ್ಯಾಚ್ ಗೆದ್ರೆ ಸೆಮಿ. ಗೆದ್ರೆ ಸೆಮಿ. ಆಲ್ ದ ಬೆಸ್ಟ್ ಬ್ರೋ. ಆಲ್ ದ ಬೆಸ್ಟ್. ನೀವು? ನಾವು ಉಪ್ಪುತೋಡು. ನೀವು ಇವರು ಆಪೋಸಿಟ್ ಆಡೋದು. ಓಕೆ, ಆಲ್ ದ ಬೆಸ್ಟ್ ಗೈಸ್. ಹೆಂಗಿದೆ ಟೂರ್ನಮೆಂಟ್ ಬಗ್ಗೆ? ಟೂರ್ನಮೆಂಟ್ ಸೂಪರ್ ಆಗಿದೆ, ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ತುಂಬಾ ಪ್ಲೇಯರ್ಸ್ ಬರ್ತಿದ್ದಾರೆ, ಚೆನ್ನಾಗಿ ಆಡ್ತಿದ್ದಾರೆ. ಮ್ಯಾನ್ ಆಫ್ ದಿ ಮ್ಯಾಚ್ಗೆ ಪ್ರತಿ ಮ್ಯಾಚ್ಗೂ ಒಂದೊಂದು ಟ್ರೋಫಿ ಕೊಡ್ತಿದ್ದಾರೆ. ಊಟ ಇದೆ, ಎಲ್ಲ ಇದೆ, ಚೆನ್ನಾಗಿದೆ. ಒಳ್ಳೆ ಟೂರ್ನಮೆಂಟ್, ಚೆನ್ನಾಗಿ ಮಾಡ್ತಾವ್ರೆ. ಓಕೆ, ಥ್ಯಾಂಕ್ ಯು ಬ್ರೋ. ಓಕೆ, ಆಲ್ ದ ಬೆಸ್ಟ್. ಯಾವ ಟೀಮು? ಫ್ರೆಂಡ್ಲಿ ಫ್ರೆಂಡ್ಸ್ ಉಪ್ಪುತೋಡು. ಕ್ವಾಲಿಫೈ ಆಗಿದ್ದಾರಲ್ಲ? ಹೌದು. ನೆಕ್ಸ್ಟ್ ಮ್ಯಾಚ್? ಹೌದು. ನಾವು CCM ಮಾರುತಿನಗರ ಜೊತೆ ಆಡ್ತಾ ಇದೀವಿ. ಆಲ್ ದ ಬೆಸ್ಟ್. ಎರಡು ನಮ್ಮದೇ ಟೀಮ್. ಇದು ಉಪ್ಪುತೋಡು ಫ್ರೆಂಡ್ಲಿ ಫ್ರೆಂಡ್ಸ್. ಹೆಂಗಿದೆ ಟೂರ್ನಮೆಂಟ್ ಬಗ್ಗೆ? ಸೂಪರ್ ಆಗಿದೆ. ಟೂರ್ನಮೆಂಟ್ ಮಸ್ತಾಗಿ ಮಾಡಿದ್ದಾರೆ. ನಾವು 3 ವರ್ಷ ಸತತವಾಗಿ ಕ್ವಾಲಿಫೈಯರ್ ಆಗಿ ಆಡ್ತಾ ಇದೀವಿ. 3ನೇ ವರ್ಷ. ಹೌದು. ಗ್ರೇಟ್. ಹಿಂಗೆ ಆಡ್ತಾ ಇದೀವಿ. ಟೂರ್ನಮೆಂಟ್ ಒಳ್ಳೆ ಸಖತ್ತಾಗಿ ಮಾಡಿಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು. ಇದು ನಮ್ಮ ನವಿ. ಹಾಯ್ ಸರ್, ನಿಮ್ದು ಫಾಲೋವರ್ಸ್ ನಾವು. ಥ್ಯಾಂಕ್ ಯು. ಏನು ಹೆಸರು? ಪ್ರಶಾಂತ್ ಅಂತ. ಥ್ಯಾಂಕ್ ಯು ಸೋ ಮಚ್. ಸರಿ, ನಮ್ಮ ಅಮ್ಮ ಎಲ್ಲ ಬಂದಿದ್ದಾರೆ ಇಲ್ಲಿ ನೋಡಿ.
ಕ್ರಿಕೆಟ್ ಅಂದರೆ ಅಷ್ಟು ಸೂಪರ್ ಇಲ್ಲಿ ಎಲ್ಲ ನಮ್ಮ 11 ಸ್ಟಾರ್ ಕ್ರಿಕೆಟ್. ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಬಾಲು ಅಂತ. ಬಾಲೆಟ್ ಅಂತ. ನಾವು ಬಾಲೆಟ್ ಅಂತ ಕರೀತೀವಿ. ಹೆಂಗಿದೆ ಅಮ್ಮ ಟೂರ್ನಮೆಂಟ್ ಬಗ್ಗೆ ಎರಡು ಮಾತು? ಪರವಾಗಿಲ್ಲ, ಎಲ್ಲ ಚೆನ್ನಾಗಿ ನಡೆಸ್ತಿದ್ದೀವಿ. ಮಕ್ಕಳು ಒಳ್ಳೆ ಆಟ ಆಗಲೇ ತೋರಿಸಿದಲ್ಲ, ಫ್ರೆಂಡ್ಲಿ ಫ್ರೆಂಡ್ಸ್ ಉಪ್ಪುತೋಡು ಆ ಟೀಮಲ್ಲಿ ಇರೋದು. ಅವರ ಒಳ್ಳೆ ಒಂದು ಸಪೋರ್ಟ್ ಮಾಡ್ತಾರೆ ಕ್ರಿಕೆಟ್ಗೆ. ಥ್ಯಾಂಕ್ ಯು ಸೋ ಮಚ್ ಟ್ರೋಫಿ ನೋಡಿ ಎಷ್ಟು ಸೂಪರ್ ಆಗಿರುವ ಟ್ರೋಫಿ ತಂದಿದ್ದಾರೆ ನಮ್ಮ 11 ಸ್ಟಾರ್ ತಂಡವು. ಫಸ್ಟ್ ಎಲ್ಲರಿಗೂ ಕೂಡ ಹಿರಿಯ ಒಂದು ಆಟಗಾರ. ನಿಮ್ಮ ಹೆಸರು? ವಿವೇಕ್. ಹೆಂಗಿದೆ ಟೀಮೆಲ್ಲ? ಟೀಮ್ ಎಲ್ಲ ಚೆನ್ನಾಗಿದೆ. ಕ್ಲಬ್ದ ಬಗ್ಗೆ ಒಂದು ಎರಡು ಮಾತು. ಟ್ರಾಫಿ ಎಲ್ಲ ತಗೊಂಡಿದ್ದೀನಿ. ಒಂದು 11 ಸ್ಟಾರ್ ಮ್ಯಾಚ್ ಅದ್ದೂರಿಯಾಗಿ ಒಂದು ಮ್ಯಾಚ್ ನಡೀತಿದೆ, ಎಲ್ಲರೂ ಸಪೋರ್ಟ್ ಮಾಡಬೇಕು. ಹೌದು, ಸೂಪರ್ ಆಗಿದೆ. ನೆಕ್ಸ್ಟ್ ಒಳ್ಳೆ ಒಂದು ಪ್ಲೇಯರ್ ಆಗಬೇಕು ಕಂಬಿಣದಲ್ಲಿ. ಓಕೆ ಓಕೆ, ಥ್ಯಾಂಕ್ ಯು. ಅದೇ ರೀತಿಯಲ್ಲಿ ಗಾಯ್ಸ್ ನಮ್ಮ ಲೇಡೀಸ್ ಟೀಮ್ದು ಇನ್ನೊಂದು ಟೀಮ್ದು ಇದೆ, ಕಂಬಿವಾಣೆ ಟೀಮ್ದು. ನಿಮ್ಮ ಟೀಮ್ ಹೆಸರು? KN ವಾರಿಯರ್ಸ್ ಕಂಬಿಬಾಣೆ. ಕಮಲಾ ನೆಹರು ವಾರಿಯರ್ಸ್ ಕಂಬಿಬಾಣೆ. ಕಮಲಾ ನೆಹರು ನಮ್ದು ಯೂತ್ ಕ್ಲಬ್ ಇದೆ, ಲೇಡೀಸ್ ಕ್ಲಬ್ ಇದೆ. ಕಮಲಾ ಯೂತ್ ಲೇಡೀಸ್ ಕ್ಲಬ್ ಇದೆ ನಮ್ಮ ಕಂಬಿಬಾಣೆಯಲ್ಲಿ. ನಿಮ್ಮ ಹೆಸರು ಎಲ್ಲರದು ಪಡಪಡ ಅಂತ ಹೇಳಿ? ಸುಧಾ, ಆಶಾ, ಸುಮಿ, ನವೀನ, ಲಕ್ಷ, ವೀಣಾ, ಸ್ಪಂದನ, ರೇಷ್ಮಾ, ಪ್ರತಿಮಾ, ರಮಣಿ, ಪಾರ್ವತಿ, ಸುಶೀಲಾ. ಓಕೆ, ನಿಮ್ಗೆಲ್ಲ ಒಂದು ಆಲ್ ದ ಬೆಸ್ಟ್. ಮತ್ತೆ ಟೀಮ್ ನಮ್ಮ ಕಂಬಿಬಾಣೆ 11 ಸ್ಟಾರ್ ಟೂರ್ನಮೆಂಟ್ ಹೆಂಗೆ ನಡೆಸಿದ್ದಾರೆ ಒಂದು ಎರಡು ಮಾತು ಹೇಳ್ಬೇಕಾ? ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ನಮ್ಮ 11 ಸ್ಟಾರ್ ಹುಡುಗರೆಲ್ಲ ಸೇರ್ಕೊಂಡು. ನಮಗೂ ಖುಷಿಯಾಗಿದೆ. ಈ ವರ್ಷ ನಾವು ಫಸ್ಟ್ ಮ್ಯಾಚ್ ಆಡ್ತಾ ಇದ್ದೀವಿ, ಅದರ ಒಂದು ಎಕ್ಸೈಟ್ಮೆಂಟ್ ನಮಗೆ. ಕಪ್ ಹೊಡಿತೀರಾ ನೀವು? ಕಪ್ಪು ಹೊಡಿತೀವಿ, 100% ಹೊಡಿತೀವಿ. ಓಕೆ, ಎಲ್ಲ ಒಂದು ಯೂಟ್ಯೂಬ್ಗೆ ಒಂದು ಇದು ಮಾಡಿ. ಗಾಯ್ಸ್, ಮತ್ತೊಮ್ಮೆ ಇದು ನಮ್ಮ ಕಂಬಿಬಾಣದ ಇನ್ನೊಂದು ಟೀಮ್, ಇದು ಬಜರಂಗಿ ಬಳಗ ಅಂತ. ಯಾವ ಕ್ಯಾಪ್ಟನ್? ಕ್ಯಾಪ್ಟನ್ ಹೇಳಿ, ಹೆಂಗಿದೆ ಟೀಮ್ ಎಲ್ಲ? ಟೀಮ್ ಪ್ರಾಕ್ಟೀಸ್ ಎಲ್ಲ ಮಾಡಿದೀರಾ? ಪಕ್ಕ ಕಪ್ ಹೊಡಿತೀರಾ ಇಲ್ಲ? ಅವರು ಹೇಳಿದಾರೆ ಹೊಡಿತಾರೆ ಅಂತ, ನೋಡು ಯಾರು ಅಂತ. ಸೂಪರ್, ಆಲ್ ದ ಬೆಸ್ಟ್. ಮತ್ತೆ ಟೂರ್ನಮೆಂಟ್ ಬಗ್ಗೆ ಎರಡು ಮಾತಾಡಿ. ಟೂರ್ನಮೆಂಟ್ ಹೆಂಗೆ ಅಂದ್ರೆ, ಈಗ ಮೊದಲನೇ ಬಾರಿ ಮಹಿಳಾ ಕ್ರಿಕೆಟ್ ಆಟ ಶುರುವಾಗಿರೋದು. ಖಂಡಿತ ಕಪ್ಪು ನಮ್ಮದಾಗಬೇಕು ಅಂತೇಳಿ ಹೋರಾಡ್ತೀವಿ. ಹೌದು, ಮತ್ತೆ ಅದೇ ರೀತಿಯಲ್ಲಿ ಕ್ರಿಕೆಟ್ ಎಷ್ಟು ಸ್ಪಿರಿಟ್ ಅಲ್ಲಿ ಆಡ್ತಾ ಇದ್ದೀರಾ ಅಂತ ನಮ್ಮ ಇವ್ರನ್ನ ನೋಡೋ ಗೊತ್ತಾಗುತ್ತೆ. ನೋಡಿ, ಎಲ್ಲರೂ ಒಂದು ಕ್ರಿಕೆಟ್ ಟಚ್ ಇಲ್ಲ ನಿಮ್ಗೆ, ಆದ್ರೂ ಈ ಟೂರ್ನಮೆಂಟ್ಗೋಸ್ಕರ ನೀವು ಆಡಿಲ್ಲ ನೋಡಿ. ಅದಕ್ಕೆ ಪ್ರಾಕ್ಟೀಸ್ ಮಾಡಿ ಒಂದು ತಿಂಗಳಿಂದ ನೀವು ಇಲ್ಲಿದ್ದೀರಾ, ನಾನು ನೋಡ್ತಾ ಇದ್ದೀನಿ. ಹೌದೌದು. ಓಕೆ, ಕಪ್ ಹೊಡಿ ನೀವು. ಆಲ್ ದ ಬೆಸ್ಟ್. ಎಲ್ಲ ಒಂದು ಹಿಂಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಅದೇ ರೀತಿ ಇದೇ ರೀತಿ ವ್ಯವಸ್ಥೆಯೊಂದಿಗೆ ಯಾವುದೇ ಕಾರ್ಯಕ್ರಮ ಕೂಡ ದಾನಿಗಳಾಗಿ ಬರುವಂತಹ ಮಾಜಿ, ಇದೇ ರೀತಿಯಲ್ಲಿ ಈ ವೇದಿಕೆಯಲ್ಲಿ ಮತ್ತೊಬ್ಬ ಮಾಜಿ ಸೈನಿಕರಾಗಿ ಬಂದಂತಹ 2 ತಿಂಗಳಿಂದ ಅದರ ಹಿಂದೆ ಕೆಲಸ ಈ ಗ್ರಾಮಸ್ಥರು ಕೂಡ, ನಾನು ಕೂಡ ವೇದಿಕೆಯಲ್ಲಿರುವಂತೆ ಎಲ್ಲರೂ ಕೂಡ ಇದೊಂದು ದೊಡ್ಡ ಅಭಿನಂದನೆ ಸಲ್ಲಿಸ್ತಾರೆ. ನಮ್ಮ 11 ಸ್ಟಾರ್ ಅವರು ಇವತ್ತು ತೋರಿಸ್ಕೊಟ್ಟಿದ್ದಾರೆ ಅಂತ ಹೇಳೋದ್ರಲ್ಲಿ ನನಗೆ ಬಹಳ ಹೆಮ್ಮೆಯ ವಿಚಾರ. ಉಪಸ್ಥಿತರಿರುವಂತಹ ಸಾಯಿಕುಮಾರ್ ಅವರೇ, ಪದ್ಮನಾಭರವರೇ ಹಾಗೂ ಎಲ್ಲ ಗಣ್ಯರೇ ಹಾಗೂ ಆಗಮಿಸಿದಂತಹ ಎಲ್ಲ ಕ್ರೀಡಾಭಿಮಾನಿಗಳೇ, 3ನೇ ವರ್ಷದ 11 ಸ್ಟಾರ್ ಕ್ರಿಕೆಟರ್ಸ್ ಕಂಬಿಬಾಣೆ ಇವರು ಆಯೋಜಿಸಿದ ಎಲ್ಲರೂ ಕೂಡ ಚಪ್ಪಾಳೆ ಮೂಲಕವನ್ನು ಬರಮಾಡಿಕೊಳ್ಬೇಕಾಗುತ್ತೆ. ದಯವಿಟ್ಟು ಸಹಕಾರ ಬೇಕು. ಅದೇ ರೀತಿ ಕಾರ್ಯಕ್ರಮದ ನಂತರ ಶ್ರೀಮತಿಯವರು ಕೂಡ ಬಂದು ಒಂದು ಗಿಫ್ಟನ್ನು ಕೂಡ ನೀಡಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಚಪ್ಪಾಳೆ ನೋಡ್ಕೊಂಡು ಬರಮಾಡಬೇಕು.
ಏ ವೇದಿಕೆ ಮೇಲೆ ಬರಬೇಕು. ನಾನೇ ಟೀಮಿನಲ್ಲಿ ಪಾಲ್ಗೊಳ್ಳಿ ಆದಷ್ಟು ಬೇಗ. ವಿಜಿಟ್ ಆರ್ಸ್ ಮುಂದೆ ಹೊಸೂರು. ಅಬ್ಬ ಹೆಂಗಿದೆ ಊಟ ಎಲ್ಲ ಹೇಗೆ ಚೆನ್ನಾಗಿ ಊಟ ಹೇಗಿದೆ 11 ಸ್ಟಾರ್ ಬಗ್ಗೆ 2 ಮಾತು ಇವ್ರ ಬಗ್ಗೆ ಮಾತಾಡಕ್ಕೆ ಇಲ್ಲ. ಯಾಕೆ ಸೂಪರಾ ಏನು ಊಟ ಸೂಪರಾ ಆಟ ಸೂಪರಾ ಸೂಪರ್ ಎಲ್ಲ ಎಲ್ಲ ಚೆನ್ನಾಗಿ ಮಾಡಿದಾರಲ್ಲ ನೀವು ಇಲ್ಲೇ ಇವ್ರ ಒಟ್ಟಿಗೆ ಕಲ್ತಿದಂತಲ್ಲ ಎಲ್ಲ ನನ್ನ ಫ್ರೆಂಡ್ಸ್. ಓಕೆ ಓಕೆ ಥ್ಯಾಂಕ್ ಯು ಅದೇ ರೀತಿಯಲ್ಲಿ ನಮ್ಮ ಹೊಸಕೋಟೆ ನಿವಾಸದ ನಮ್ಮ ಸೈದಲ್ವಿ ಅದು ಕಿಶೋರಣ್ಣ ಹೆಂಗಿತ್ತಣ್ಣ ಮ್ಯಾಚ್ ಬಗ್ಗೆ ಅಂತ ಹೇಳಿ. ಮಾಲ್ದಾರಿ ಮಹಿಳೆಯರ ಆಟ ಅಂದರೆ ಅದ್ಭುತ ಆಟ ಆಗಿತ್ತು. ಪ್ರಮೀಳ ಅಂತ ಮಹಿಳೆ ಎಲ್ಲ ಸಿಕ್ಸೇ ಬಾರಿಸಿದ್ದಾಳೆ. ಎಲ್ಲ ವೀಕ್ಷಕರಿಗೂ ತುಂಬ ಸಂತೋಷ ಆಗಿದ್ದರಿಂದ ನಮ್ಮ 11 ಸ್ಟಾರ್ ಬಗ್ಗೆ ಆಟ ಹೆಂಗೆ ನಡೆಸಿದ್ದಾರೆ ಈ ಟೂರ್ನಮೆಂಟ್ ಅತ್ಯುತ್ತಮವಾಗಿ ನಡೆಸಿದೆ ಈ ವರ್ಷ. ಸೂಪರ್ ಆಗಿದೆ. ಊಟ ಡಬಲ್ ಸ್ಟ್ರಾಂಗ್ ಆಗಿದೆ. ಸೂಪರ್ ಆಗಿದೆ. ನಮ್ಮ ವಿನ್ನದ ತಂಡ ಮಾಲ್ದಾರಿ ಕ್ಯಾಪ್ಟನ್ಸಿ ಅವರು ಹೆಂಗಿದೆ ನಮ್ಮ ಟೂರ್ನಮೆಂಟ್ ಬಗ್ಗೆ ಒಂದು 2 ಮಾತಲ್ಲಿ. ಚೆನ್ನಾಗಿ ನಡೆಸಿದ್ದೀರಾ. ಹೌದು ಮಹಿಳೆಯರಿಗೆಲ್ಲ ಒಳ್ಳೆ ಉತ್ತೇಜನ ನೀಡಿದ್ದೀರಾ. ನಾವು ಮಾಲ್ದಾರಿಯವರು, ಮಾಲ್ದಾರಿ ಟೀಮ್ ಕಟ್ಟು ಮಾಲ್ದಾರಿ ನೀವು ಅಲ್ಲೇ ಮಾಲ್ದಾರಿ ಅಲ್ಲ ಮಾಲ್ದಾರಿ ಅವರೇ. ಹೌದು ಸೂಪರ್ ಆಗಿ ಆಡಿದ್ದೀರಾ. ಒಳ್ಳೆ ಒಂದು ಬಾಯ್ಸ್ ಆಡಿ ತರ ಆಡಿದ್ದೀರಾ. ಸೂಪರ್ ಒಳ್ಳೆ ರೀತಿಗೆ ನೀವು ಎಲ್ಲ ಚೆನ್ನಾಗಿ ಆಡ್ತಾರೆ. ಎಲ್ಲ ದಿನ ಪ್ರಾಕ್ಟೀಸ್ ಮಾಡ್ತೀವಿ 1 ಅವರ್. ಗ್ರೌಂಡ್ ಇಲ್ಲ ನಮಗೆ, ಆದ್ರೂ ಒಂದು ಸಣ್ಣ ಗ್ರೌಂಡ್ ಆಗಿದೆ, ಅಲ್ಲಿ ಗ್ರೌಂಡಿಗೆ ಮಾಲ್ದಾರಿ ನಿಮ್ಮ ಎಲ್ಲಿ ವಿರಾಜಪೇಟೆ ಓಕೆ ವಿರಾಜಪೇಟೆ ನಮ್ಮ ಶಾಸಕರಾದ ಪೊನ್ನಣ್ಣವರು ಇವರಿಗೆ ಒಂದು ಗ್ರೌಂಡ್ ವ್ಯವಸ್ಥೆ ಒಂದು ಮಾಡಿಕೊಡ್ಬೇಕು. ನಮ್ಮ ಇಲ್ಲಿ ಬಂದು ಯಾವುದೋ ಹೆಸರು ಟೀಮ್ 11 ಮಾಲ್ದಾರೆ ಇಲ್ಲಿ ಬಂದು ನಮ್ಮ ಅಷ್ಟು ದೂರದಿಂದ ಕಂಬಿ ಬಾಣೆಗೆ ಬಂದು ವಿನ್ನರ್ಸ್ ಆಗಿದ್ದಾರೆ. ಒಂದು ಕಪ್ಪನ್ನು ಹೊಡೆದು ಈಗ ಊಟ ಮಾಡ್ತಾರೆ. ಹೆಂಗಿದೆ ಊಟ ಅಲ್ಲ ಚೆನ್ನಾಗಿದಲ್ಲ ಹೌದಲ್ಲ ಎಲ್ಲ ಚೆನ್ನಾಗಿದಲ್ಲ. ಟೂರ್ನಮೆಂಟ್ ಚೆನ್ನಾಗಿದೆ. ನೈಟ್ ಮ್ಯಾಚ್ ಬಂದಿದ್ದು ತುಂಬಾ ಚೆನ್ನಾಗಿ ಅರೇಂಜ್ ಇನ್ನು ಮಾಡಿದ್ದೀರಾ. ಸುಮಾರು ಟೂರ್ನಮೆಂಟ್ಗೆ ನೀವು ಹೋಗ್ಬೇಕು, ಮಸ್ಟ್ ಆಗಿ ಹೋಗ್ಬೇಕು. ಯಾಕಂದ್ರೆ ನೀವು ಒಳ್ಳೆ ನಾನು ನೋಡಿದಂಗೆ ಲೇಡೀಸ್ ವುಮೆನ್ಸ್ ಅಲ್ಲಿ ಒಳ್ಳೆ ಆಟ ಆಡ್ತಿದ್ದಾರೆ. ನೀವು ಬೇರೆಯವ್ರ ಥರಲ್ಲ ಫೀಲ್ಡಿಂಗು ವಾರ್ಮ್ ಅಪ್ ಬ್ಯಾಟಿಂಗ್ ಎಲ್ಲ. ಓಪನಿಂಗ್ ಇಳಿದು 6 ಹೊಡೆದಿದ್ದಾರೆ, 2ನೇ ಇಳಿದು ಎಲ್ಲಿ ಅವರು ನಮ್ಮ ಮಾಲ್ದಾರಿ ತಂಡದಲ್ಲಿ ಅತಿ ಉತ್ತಮ ರನ್ ಎಷ್ಟು ರನ್ ಹೊಡೆದಿರಿ? ಸೂಪರ್ ಸೂಪರ್. ಇಲ್ಲಿ ಬಾಯ್ಸ್ಗಳೇ ಹೊಡೆದಿಲ್ಲ ಅಷ್ಟು ರನ್ನು, ಅಷ್ಟು ಹೊಡೆದಿದ್ದೀರಾ. ಬ್ಯಾಟಿಂಗ್ ಮಾತ್ರ ಸೂಪರ್ ಆಗಿದೆ. ನಿಮ್ಮ ಹೆಸರು ಪ್ರಮೀಳಾ ಅಂತ. ಸೊ ಇವರಲ್ಲಿ ಹೇಳಿ ಆಗಿದೆ ಗ್ರೌಂಡ್ ಅದಲ್ಲ. ನಿಮ್ಮ ಬಗ್ಗೆ ಒಂದು ಹೆಂಗಿದೆ ನಮ್ಮ ಟೂರ್ನಮೆಂಟ್? ನಾವು ತುಂಬ ಟೂರ್ನಮೆಂಟ್ ಆಡಿದ್ವಿ. ತುಂಬ ಖುಷಿ ಆಯ್ತು ಇಲ್ಲಿಗೆ ಬಂದು ನೋಡಿದಾಗ. ಮತ್ತೆ ಅರೇಂಜ್ಮೆಂಟ್ಸ್ ಹೇಳೋದಿರ್ಲಿಕ್ಕಾಗಲ್ಲ, ಸಖತ್ತಾಗಿದೆ, ಸೂಪರ್ ಆಗಿದೆ. 11 ಸ್ಟಾರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ IPL ತರ ಇತ್ತು ನೋಡ್ಲಿಕ್ಕೆ, ತುಂಬಾ ಚೆನ್ನಾಗಿತ್ತು. ಲೈಟಿಂಗ್ಸ್ ಆಗಿರ್ಲಿ ಮತ್ತೆ ಪಟಾಕಿದು ಅದು ತುಂಬಾ ಖುಷಿ ಆಯ್ತು ನನಗೆ ಹೇಳಲಿಕ್ಕೆ ಇರೋದು, ನೀವು ಇಲ್ಲೇ ನಿಲ್ಸಬಾರದು. ಎಲ್ಲೆಲ್ಲ ಮ್ಯಾಚ್ ಇದ್ರೆ ಅಲ್ಲಿ ಹೋಗಿ ಆಡಿ. ಎಲ್ಲರೂ ಮದುವೆ ಆದವರೇ, ಯಂಗ್ಸ್ಟರ್ಗಳು ಯಾರಿಲ್ಲ. ಸೂಪರ್ ಸೂಪರ್. ಗ್ರೌಂಡ್ ಕೊರತೆ ಇದೆ. ನಮಗೆ ಪೊನ್ನಣ್ಣ ಸರ್ ಖಂಡಿತ ಮಾಡಿಕೊಡುತ್ತಾರೆ ನಮಗೆ ಭರವಸೆ ಇದೆ. ಓಕೆ ಪೊನ್ನಣ್ಣ ಸರ್ ನೋಡಿ ಅವರು ಮಾಡಿಕೊಡಿ. ಪೊನ್ನಣ್ಣ ಸರ್ ನಮ್ಮ ಅವರು ಒಳ್ಳೆ ಮನಸ್ಸಿನವರು, ಒಳ್ಳೆ ವ್ಯಕ್ತಿ. 2 ಡಾಕ್ಟರ್ ಮಂತ್ರಗೌಡ ಆಗಲಿ ಪೊನ್ನಣ್ಣ ಸರ್ ಆಗಲಿ ಅವರು ಮಾಡ್ತಾರೆ. ಒಂದು ಕೋರಿಕೆಯನ್ನು ಕೊಡಿ, ಅವರು 100% ಮಾಡಿ ಕೊಡ್ತಾರೆ. ಓಕೆ ಎಲ್ಲ ನಮ್ಮ 11 ಸ್ಟಾರ್ ಕಂಬಿವಾಣಿಗೆ ಒಂದು ಹಾಯ್ ಹೇಳ್ಬಿಡಿ. ಅದೇ ರೀತಿಯಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಮಿಸ್ಟರ್ ರಜು ಅಂತ ಅದಿಲ್ಲಿ ಬರ್ತದೆ, ಇದು ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ. ಓಕೆ ನಮ್ಮ ಪದ್ಮನಾಭ ಸರ್ ಇಲ್ಲಿ ಬಂದಿದ್ದಾರೆ, ಅವ್ರ ಹತ್ರ ಕೇಳುವ. ಸರ್ ಹೆಂಗಿದೆ ನಮ್ಮ 11 ಸ್ಟಾರ್ ಟೂರ್ನಮೆಂಟ್ ಬಗ್ಗೆ ಒಂದು 2 ಮಾತು ನಮ್ಮ ಯೂಟ್ಯೂಬ್ 11 ಸ್ಟಾರ್ ಕ್ರಿಕೆಟರ್ಸ್ದು ಟೂರ್ನಮೆಂಟ್ ಇವತ್ತು ನಡೀತು. ತುಂಬ ಸಂತೋಷ ಆಯಿತು. ಹೆಂಗಿದೆ ಅರೇಂಜ್ಮೆಂಟ್ ಆಗಲಿ, ಎಲ್ಲ ಇಲ್ಲಿದು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಆಗಲಿ, ಯಾವುದೇ ಒಂದು ಅಷ್ಟು ಸಂತೋಷವಾಗಿ ಯಾವುದೇ ಗಲಾಟೆ ಯಾವುದು ಏನಿಲ್ಲ. ಅದೇ ಥರ ಪಟಾಕಿ ಶಬ್ದದಿಂದ ಎಲ್ಲ ಒಂದು ಹಬ್ಬ ಥರ ನಡೀತಿ ಸ್ಕೂಲ್ ಆವರಣದಲ್ಲಿ ಇವತ್ತು. ನಿಮಗೂ ಕೂಡ ಅದೇ ರೀತಿಯಲ್ಲಿ ತುಂಬ ಸಂತೋಷ ಆಯಿತು. ಜೊತೆಲಿ ಅವ್ರ ಜೊತೆ
ಊಟನೂ ಮಾಡ್ತಾ ಇದ್ದೀನಿ ಈಗ ನಮ್ಮ ಜೊತೆ ನೋಡಿ ನಮ್ಮ ಎಲ್ಲ ಕಮಿಟಿ ಅವ್ರ ಜೊತೆ ಊಟ ಮಾಡ್ತಾ ಇದ್ದಾರೆ. ಅಷ್ಟು ಒಂದು ಒಳ್ಳೆ ಮನಸ್ಸಿನ ಅವರು ಒಂದು ವ್ಯಕ್ತಿ. ಈಗ ನೆಕ್ಸ್ಟ್ ಅಲ್ಲಿ ನೀವು 100% ಬರಲೇಬೇಕು ನಮ್ಮ ಟೂರ್ನಮೆಂಟ್ಗೆ. ಖಂಡಿತ ನಮ್ಮ ಸಹಕಾರ. ನಮ್ಮ ಜೊತೆ ಒಳ್ಳೆ ಒಂದು ಸಹಕಾರ ಮಾಡಿದ್ದೀರಾ ನೀವು. ಟೀಮು ಆ ಥರ ಟೀಮ್ ಇದೆ, ಅದರಿಂದಾಗಿ ಅವ್ರ ಜೊತೆ ನಾವು ಯಾವಾಗಲೂ ಇರ್ತೀವಿ. ಥ್ಯಾಂಕ್ ಯು ಆ ಥರ ಇರೋದ್ರಿಂದ ಥ್ಯಾಂಕ್ ಯು ಸೋ ಮಚ್. ಈ ಪಂದ್ಯಾಟಕ್ಕೆ ಎಲ್ಲ ಲೈಟ್ಸ್ ಮತ್ತೆ ಸೌಂಡ್ಸ್ ಎಲ್ಲ ವ್ಯವಸ್ಥೆಯನ್ನು ಮಾಡಿದ ESS ಇವೆಂಟ್ಸ್ ಇವರದು. ಎಲ್ಲಿ ಕೊಡಗಿನಲ್ಲಿ ಎಲ್ಲಿದ್ರು ಇವರೇ ಬರೋದು. ಸೊ ಅಷ್ಟು ಕ್ವಾಲಿಟಿಲಿರೋ ಒಂದು ಸಿಸ್ಟಮ್ಸ್ ಎಲ್ಲ ಇವ್ರ ಹತ್ರ ಇದೆ.